ಡಿಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಫಿಕ್ಸ್ ಆಗ್ತಾ ಇದ್ದಂತೆ ಸಂಪುಟ ರಚನೆ ಮತ್ತು ಡಿಸಿಎಂ ಸ್ಥಾನದ ಬಗ್ಗೆ ಚರ್ಚೆ ಜೋರಾಗಿದೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಡಿಸಿಎಂ ಯಾರು, ಎಷ್ಟು ಜನ ಡಿಸಿಎಂಗಳಿರ್ತಾರೆ, ಅಧಿಕಾರ ಹಂಚಿಕೆ ಮುಗಿದೀಗ. ಈಗ ಡಿಸಿಎಂ ಸ್ಥಾನಕ್ಕಾಗಿ ಜಿದ್ದಾಜಿದ್ದಿ ಶುರುವಾಗಿದೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಡಿಸಿಎಂ ಆಯ್ಕೆ ಕಾಂಗ್ರೆಸ್ನಲ್ಲಿ ಕಗ್ಗಂಟಾಗಿದೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಡಿಸಿಎಂ ಹುದ್ದೆಯನ್ನ ಅಲಂಕರಿಸಿದ್ರು. ಈಗ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಡಿಸಿಎಂ ಯಾರು, ಎಷ್ಟು ಜನ, ಇದು ಕಗ್ಗಂಟಾಗಿದೆ. ಜಾತಿವಾರು ಡಿಸಿಎಂ ಸ್ಥಾನ ಪಡೆಯೋದಕ್ಕೆ ಕಾಂಗ್ರೆಸ್ನಲ್ಲಿ ಫೈಟ್ ಶುರುವಾಗಿದೆ. ಡಿಸಿಎಂ ಸ್ಥಾನ ಸೃಷ್ಟಿ ಮಾಡದಂತೆ ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್ ಕಂಡೀಷನ್ ಹಾಕಿದ್ದಾರೆ. 3 ಡಿಸಿಎಂ ಸ್ಥಾನ ಸೃಷ್ಟಿಸೋದಕ್ಕೆ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರು ಒತ್ತಡ ಹಾಕಿದ್ದಾರೆ. ಒಬಿಸಿ, ಲಿಂಗಾಯತ, ಅಲ್ಪಸಂಖ್ಯಾತರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಒತ್ತಾಯ ಮಾಡಿರೋದು. ಒಟ್ಟು 3 ಡಿಸಿಎಂ ಸ್ಥಾನ ಅಂತ. ಒಕ್ಕಲಿಗ ಮುಖ್ಯಮಂತ್ರಿಯೇ ಆಗ್ತಾ ಇರೋದ್ರಿಂದ ಉಳಿದಂತಹ ಪ್ರಮುಖ ಸಮುದಾಯ ಒಬಿಸಿ, ಲಿಂಗಾಯತ, ಅಲ್ಪಸಂಖ್ಯಾತ ಮೂವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಒತ್ತಾಯ ಮಾಡ್ತಿದ್ದಾರೆ. ಪರಿಶಿಷ್ಟ ಸಮುದಾಯಕ್ಕೆ ಕೆಪಿಸಿಸಿ ಪಟ್ಟ ನೀಡಬೇಕು ಅಂತ ಸಿದ್ದರಾಮಯ್ಯನವರು ಒತ್ತಡ ಹಾಕಿರೋದು. ಡಿಸಿಎಂ ಸ್ಥಾನವೇ ಬೇಡ ಅಂತ ವರಿಷ್ಠರ ಮುಂದೆ ಡಿಕೆ ಶಿವಕುಮಾರ್ ಹಕ್ಕೊತ್ತಾಯವನ್ನ ಮಾಡಿದ್ದಾರೆ. ಡಿಸಿಎಂ ಸ್ಥಾನವೇ ಬೇಡ ಅಂತ. ಆದ್ರೆ ಸಿದ್ದರಾಮಯ್ಯನವರು ನೋಡಿದ್ರೆ 3 ಡಿಸಿಎಂ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ, ಒತ್ತಡ ಹಾಕ್ತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಹಾಗಾದ್ರೆ ಯಾರು ಡಿಸಿಎಂ ಆಗ್ತಾರೆ, ಎಷ್ಟು ಜನ ಡಿಸಿಎಂ ಇರ್ತಾರೆ, ಇದು ಈಗಿರುವಂತ ಪ್ರಶ್ನೆ. ಡಿಸಿಎಂ ಸ್ಥಾನಕ್ಕಾಗಿಯೂ ಕೂಡ ಪೈಪೋಟಿ ನಡೀತಾ ಇದೆ, ಜಿದ್ದಾಜಿದ್ದಿ ನಡೀತಾ ಇದೆ. ಸಮುದಾಯವಾರು ಡಿಸಿಎಂ ಸ್ಥಾನವನ್ನ ಕೊಡೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇರೋದು. ಡಿಸಿಎಂ ಸ್ಥಾನ ಸೃಷ್ಟಿ ವಿಷಯದಲ್ಲಿ ಕಾಂಗ್ರೆಸ್ನಲ್ಲಿ ಹಗ್ಗ ಜಗ್ಗಾಟ ಆಗ್ತಾ ಇದೆ. ಡಿಸಿಎಂ ಸ್ಥಾನ ಬೇಡ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. 3 ಡಿಸಿಎಂ ಸ್ಥಾನ ಬೇಕು ಅಂತ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ಡಿಸಿಎಂ ವಿಷಯವಾಗಿ ನಿರ್ಧಾರ ಏನು? 3 ವರ್ಷ ಕಾಂಗ್ರೆಸ್ ಅಧಿಕಾರ ಪೂರೈಸಿದೆ, ಉಳಿದಿರೋದು ಇನ್ನು 2 ವರ್ಷ. ಅದರಲ್ಲಿ 3 ಜನ 4 ಜನ ಡಿಸಿಎಂ ಅನ್ನೋ ಚರ್ಚೆ ಏನ್ ಕೇಳಿ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಡಿಸಿಎಂ ಸ್ಥಾನವೇ ಬೇಡ ಅಂತ. ಆದ್ರೆ ಸಿದ್ದರಾಮಯ್ಯನವರು 3 ಡಿಸಿಎಂ ಸ್ಥಾನ ಸೃಷ್ಟಿ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯನವರ ಮಾತನ್ನ ಹೈಕಮಾಂಡ್ ನಿರಾಕರಿಸುವಂತೆಯೂ ಇಲ್ಲ. ಆ ಕಡೆ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಸಂಪೂರ್ಣವಾದ ಮನ್ನಣೆನೂ ಕೊಡೋದಕ್ಕಾಗಲ್ಲ. ಈ ವಿಷಯದಲ್ಲಿ ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ? ಯಾವುದೇ ಕಾರಣಕ್ಕೂ ಡಿಸಿಎಂ ಸ್ಥಾನ ಬೇಡವೇ ಬೇಡ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ವರ್ಗಕ್ಕೆ ನೀಡೋದಕ್ಕೆ ಹೈಕಮಾಂಡ್ ಚಿಂತನೆ ನಡೆಸಿದೆ. ಕೆಪಿಸಿಸಿ ಅಧ್ಯಕ್ಷ ಯಾರು ಅನ್ನೋದರ ಮೇಲೆ ಡಿಸಿಎಂ ಸ್ಥಾನ ಫೈನಲ್ ಆಗುತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಆಯ್ಕೆ ಆಗಬೇಕಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಯಾರು ಕೊಡಬೇಕು? ಪರಿಶಿಷ್ಟ ಸಮುದಾಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಂತ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇರೋದು. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿದ್ರು, ಒಕ್ಕಲಿಗರು. ಈಗ ಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಪಟ್ಟ ಏರ್ತಾ ಇದ್ದಾರೆ. ಹಾಗಾದ್ರೆ ಕೆಪಿಸಿಸಿ ಸ್ಥಾನವನ್ನ ಯಾರಿಗೆ ಕೊಡಬೇಕು, ಯಾವ ಸಮುದಾಯಕ್ಕೆ ಕೊಡಬೇಕು? ಪರಿಶಿಷ್ಟ ಜಾತಿ ಅಂತ ಈಗ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಈಗ ಸಿಎಂ ಪಟ್ಟಕ್ಕಾಗಿ ಜಟಾಪಟಿ ಮುಗಿತು. ಸಿಎಂ ಪಟ್ಟದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂರ್ತಾ ಇದ್ದಂತೆ ಡಿಸಿಎಂ ಪಟ್ಟದ ಚರ್ಚೆ ಶುರುವಾಗಿದೆ. ಆರಂಭದಲ್ಲಿ 4 ಅಂತಿದ್ರು, ಈಗ 3, 2 ಈ ರೀತಿ ಚರ್ಚೆ ನಡೀತಾ ಇರೋವಾಗ ಹೈಕಮಾಂಡ್ ಏನಂತ ನಿರ್ಧಾರ ತೆಗೆದುಕೊಳ್ಬಹುದು ಅಂತ ಅನ್ಸುತ್ತೆ? ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಬೇಡವೇ ಬೇಡ ಅಂತ ಇದ್ದಾರೆ ಡಿಸಿಎಂ ಸ್ಥಾನ. ಈ ಕಡೆ ಸಿದ್ದರಾಮಯ್ಯನವರು ನೋಡಿದ್ರೆ 3 ಡಿಸಿಎಂ ಸ್ಥಾನಕ್ಕಾಗಿ ಒತ್ತಡ ಹಾಕ್ತಿದ್ದಾರೆ.
ಶ್ವೇತಾ, ಈಗ ಸಿಎಂ ಅನೌನ್ಸ್ ಆದ ಬಳಿಕ ಡಿಸಿಎಂ ಕೂಡ 3-4 ಜನರನ್ನ ಮಾಡ್ತಾರೆ ಅನ್ನುವಂತಹ ಚರ್ಚೆ ಶುರುವಾಯಿತು. ಅದಾದ ಬಳಿಕವೇ ಯಾರಾಗಬೇಕು, ನಾವಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಸಮುದಾಯದ ಮುಖಂಡರುಗಳಿರಬಹುದು, ನಾಯಕರು, ನಮ್ಮ ಸಮುದಾಯದ ನಾಯಕರೊಬ್ಬರು ಡಿಸಿಎಂ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಆ ಮುಂಚೂಣಿಯಲ್ಲಿ ಒಂದು ಕಡೆ ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್ ಇದ್ರೆ, ಇನ್ನೊಂದು ಕಡೆ ಲಿಂಗಾಯತರಲ್ಲಿ ಈಶ್ವರ್ ಖಂಡ್ರೆ, ಅದರ ಜೊತೆಗೆ MB ಪಾಟೀಲ್ ಅವರ ಹೆಸರು ಓಡಾಡ್ತಾ ಇದೆ. ಆದ್ರೆ ಇಷ್ಟು ಜನರನ್ನ ಡಿಸಿಎಂ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ ಯಾವುದೇ ಕಾರಣಕ್ಕೂ ಕೂಡ. ಸೊ ಡಿಸಿಎಂ ಏನಾದ್ರೂ ಒಬ್ಬರನ್ನ ಮಾಡಿದ್ರೆ, ಸೊ ಡಿಸಿಎಂ ಏನಾದ್ರೂ ಒಬ್ರು ಆದ್ರೆ ಯಾವ ರೀತಿಯಾಗಿ ಸಮುದಾಯಗಳು ಕೋಪಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೀಗ ರಾಮಲಿಂಗಾರೆಡ್ಡಿ ಕೂಡ DK ಶಿವಕುಮಾರ್ ಅವರ ಮನೆಗೆ ಆಗಮಿಸ್ತಾ ಇದ್ದಾರೆ. ಆದ್ರೆ ನಾವು ಈ ವಿಚಾರವನ್ನ ಮಾತನಾಡೋದಾದ್ರೆ ಸಾಕಷ್ಟು ಜನ ಈಗ ಆಲ್ರೆಡಿ ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಎಷ್ಟು ಜನ ಡಿಸಿಎಂ ಆಗಬೇಕು ಅನ್ನುವಂಥದ್ದು ಇನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡದಂತೆ ಕಾಣ್ತಾ ಇಲ್ಲ. ಹೈಕಮಾಂಡ್ ನಿರ್ಧಾರದ ಮೇಲೆ ಎಷ್ಟು ಜನ ಡಿಸಿಎಂಗಳಾಗ್ತಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಕೂಡ ಡಿಸಿಎಂ ಆಗ್ಲೇಬಾರ್ದು ಅಂತ ಹೇಳಿ ಹೈಕಮಾಂಡ್ಗೆ ಹೇಳದಂತೆ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ DK ಶಿವಕುಮಾರ್ ಅವರಿಗೆ ಕೇವಲ ಈ 2 ವರ್ಷದ ಆಡಳಿತ ಮಾತ್ರ ಅಲ್ಲ, ಮುಂದಿನ 5 ವರ್ಷವೂ ಕೂಡ ಅವರೇ ಸಿಎಂ ಆಗಿ ಆಡಳಿತವನ್ನ ಮಾಡಬೇಕು ಅನ್ನುವಂತಹ ಆಸೆ ಮತ್ತು ದೂರದೃಷ್ಟಿಯನ್ನ ಇಟ್ಕೊಂಡಿರುವಂತಹ ನಾಯಕ. ಸೊ ಹಾಗಾಗಿ DK ಶಿವಕುಮಾರ್ ಅವರು ಈ ಅಗ್ಗ ಜಗ್ಗಾಟವನ್ನ ನೋಡಿ, ಈ ಅವ್ರಿಗೆ ನಾನಾಗಬೇಕು ಅನ್ನುವಂತಹ ಒತ್ತಡವನ್ನ, ಹಿಂಗಿತವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದನ್ನ ನೋಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಎಲ್ಲೂ ಕೂಡ ಎಫೆಕ್ಟ್ ಆಗಬಾರದು, ಎಲ್ಲೂ ಕೂಡ ಹೊಡೆತ ಆಗಬಾರದು, ಅದಕ್ಕೆ ಮುಂದಿನ ಎಲೆಕ್ಷನ್ಗಳಲ್ಲಿ ಈ ವಿಚಾರವಾಗಿ ನಮ್ಮ ನಾಯಕನಿಗೆ ಡಿಸಿಎಂ ಸ್ಥಾನ ಕೊಡಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಫೆಕ್ಟ್ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಒಂದು ಕಡೆ ಡಿಸಿಎಂ ಸ್ಥಾನ ಬೇಡ ಅಂತ ಹೇಳಿರಬಹುದು ಅನ್ಸುತ್ತೆ. ಆದ್ರೆ ಇನ್ನೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿಗಳು ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಡಿಸಿಎಂಗಳು 3 ಆಗಬೇಕು, ಎಲ್ಲ ಸಮುದಾಯಕ್ಕೂ ಕೂಡ ಅವಾಗ ಸರಿಯಾದ ಸ್ಥಾನಮಾನವನ್ನ ಕೊಟ್ಟಂತೆ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದೆ ತಮ್ಮ ಒಂದು ಹಿಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಆದ್ರೆ ಹೈಕಮಾಂಡ್ ಈ ಎಲ್ಲ ಸಾಕಷ್ಟು ಮಾಹಿತಿಯನ್ನ ಹೈಕಮಾಂಡ್ ಪಡೆದುಕೊಂಡಿರುತ್ತೆ. ರಾಜ್ಯದಲ್ಲಿ ಏನಾಗ್ತಾ ಇದೆ, ಯಾರ ಪರವಾಗಿ ಎಷ್ಟು ಜನ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಯಾರಿಗೆ ಡಿಸಿಎಂ ಸ್ಥಾನವನ್ನ ಕೊಟ್ರೆ ಎಷ್ಟು ಲಾಭ ಆಗುತ್ತೆ ಕಾಂಗ್ರೆಸ್ಗೆ, ಅಥವಾ ಡಿಸಿಎಂ ಸ್ಥಾನವನ್ನ ಯಾರಿಗಾದ್ರೂ ತಪ್ಪಿಸಿದ್ರೆ ಎಷ್ಟು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಸಮಾಲೋಚನೆಯನ್ನ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೂ ಕೂಡ ಡಿಸಿಎಂ ಯಾರಾಗ್ತಾರೆ, ಅದರ ಜೊತೆಗೆ ಎಷ್ಟು ಜನ ಆಗ್ತಾರೆ ಅನ್ನುವಂತಹ ಕ್ಲಾರಿಟಿ ಸಿಕ್ಕಿಲ್ಲ. ಹೈಕಮಾಂಡ್ ಭೇಟಿಗೆ DK ಶಿವಕುಮಾರ್ ಅವರು ಹೋದಾಗ ಮಾತ್ರ ಇದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ. ಅವರ ಜೊತೆಯಲ್ಲಿ ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ, ಅದರ ಜೊತೆಗೆ ಎಷ್ಟು ಜನ ಡಿಸಿಎಂ ಇರ್ತಾರಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕೆ ಕಾದು ನೋಡಬೇಕು. ಇನ್ನೂ ಕೂಡ ಅದರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ. ಶ್ವೇತಾ. ಎಸ್ ವಿದ್ಯಾ, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.